ಇನ್ನು ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ? ಸ್ಥಳೀಯ ಸಂಸ್ಥೆಯ ಚುನಾವಣೆ ಘೋಷಣೆಗೂ ಮೊದಲೇನೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಮುರಿದು ಬೀಳುವ ಹಂತಕ್ಕೆ ತೆನೆ ಕಮಲದ ದೋಸ್ತಿ ಸಕ್ಕರೆ ನಾಡಲ್ಲಿ ತಲುಪೇ ಬಿಡ್ತಾ. ಜೆಡಿಎಸ್ಗೆ ಸೆಡ್ಡು ಹೊಡೆಯೋದಕ್ಕೆ ಜಿಲ್ಲಾ ಬಿಜೆಪಿ ನಾಯಕರುಗಳು ರೆಡಿಯಾಗಿದ್ದಾರೆ. ಮಂಡ್ಯದಲ್ಲಿ ಈ ಮೂಲಕ ಜೆಡಿಎಸ್ ಬಿಜೆಪಿ ಮೈತ್ರಿ ರಾಜಕೀಯಕ್ಕೆ ಕೊನೆ ಬೀಳುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಕೂಡ ಎದ್ದು ನಿಂತಿದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಜೆಡಿಎಸ್ನ ಭದ್ರಕೋಟೆ, ಇಲ್ಲಿ ಮೈತ್ರಿ ಅಂದರೆ ಅದು ಕಾರ್ಯಕರ್ತರ ಮಟ್ಟದಲ್ಲಿ ಹೊಂದಾಣಿಕೆ ಕಷ್ಟ ಅಂಥೇಳಿ ಸ್ವತಂತ್ರ ಸ್ಪರ್ಧೆಗೆ ಸಜ್ಜಾಗಿದೆ ಬಿಜೆಪಿ ಪಡೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಸಜ್ಜಾಗಲು ಬೃಹತ್ ಸಭೆ. ಜನವರಿ 17ರಂದು ಆರ್ ಅಶೋಕ್ ನೇತೃತ್ವದಲ್ಲಿ ಮೀಟಿಂಗ್. ಸ್ಥಳೀಯ ಬಿಜೆಪಿ ಮುಖಂಡರಲ್ಲಿ ಮೈತ್ರಿಯ ಬಗ್ಗೆ ಅಸಮಾಧಾನ ಈಗಾಗಲೇ ಮೂಡಾಗಿದೆ. ಕಾರ್ಯಕರ್ತರು ಮುಖಂಡರ ಜೊತೆಗೆ ಸಭೆಯನ್ನು ನಡೆಸಿ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಈಗಾಗಲೇ ನಾರಾಯಣಗೌಡರು, ಸುಮಲತಾ ಅಂಬರೀಶ್ ಅವರು ನೇರವಾಗಿಯೇ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸ್ಥಳೀಯ ಚುನಾವಣೆಯಲ್ಲಿ ಹೊಂದಾಣಿಕೆ ಬೇಡ, ಮೈತ್ರಿ ಬೇಡ ಅಂಥೇಳಿ. ಡೀಟೇಲ್ಸ್ ಕೊಡೋದಕ್ಕೆ ರೋಹಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಮೇಲ್ಮಟ್ಟದಲ್ಲಿ ನಾಯಕರುಗಳು ಮೈತ್ರಿ ಮಾಡಿಕೊಂಡ್ರೂ ಕೂಡ ತಳಮಟ್ಟದಲ್ಲಿ ಅದು ವರ್ಕೌಟ್ ಆಗುವಂತಹ ಸಾಧ್ಯತೆ ಕಷ್ಟ ಇದೆ. ಅದರ ರಿಫ್ಲೆಕ್ಷನ್ನೇ ಈಗ ಮಂಡ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಏನಾಗಬಹುದು? ಆರ್ ಅಶೋಕ್ ಅವರ ನೇತೃತ್ವದ ಮೀಟಿಂಗ್ನಲ್ಲಿ ಸಮಾಧಾನ ಮಾಡುವಂತಹ ಕೆಲಸ ಆಗುತ್ತಾ? ಬೇರೆ ರೀತಿಯ ಲೆಕ್ಕಾಚಾರಗಳೇನಾದರೂ ಹಾಕೊಂಡಿದ್ದಾರೆ ಆ ಸಭೆಯಲ್ಲಿ, ಹೇಗೆ ಅಂತ? ಪ್ರೇಮ್, ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಬೇಡ ಅಂತೇಳಿ ದೇವೇಗೌಡರು ಹೇಳಿದ ಬಳಿಕವಾಗಿ ಒಂದಷ್ಟು ವಿವಾದಗಳು ಕೂಡ ಉಟ್ಕೊಂಡಿರುವಂಥದ್ದು. ಅದು ಕೂಡ ಮಂಡ್ಯದಲ್ಲಿ ಈ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿದೆ. ಯಾಕಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕುಮಾರಸ್ವಾಮಿ ಅವರನ್ನ MP ಆಗಿ JDS ನಿಂದ ಗೆಲ್ಲಿಸಿಕೊಟ್ಟಿದ್ದು. ಆದರೆ ಇದೀಗ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಮೈತ್ರಿ ಬೇಡ ಅಂದರೆ ಹೇಗೆ ಅಂತೇಳಿ ಕೂಡ ಬಿಜೆಪಿಯ ನಾಯಕರು ಒಂದು ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ತಳಮಟ್ಟದಿಂದಲೇ ಕೂಡ ಹೊಂದಾಣಿಕೆಯಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮುಂಬರುವಂತಹ ಚುನಾವಣೆಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆದರೆ ಲೋಕಲ್ ಪಾಲಿಟಿಕ್ಸ್ ನಲ್ಲೇ ಮೈತ್ರಿ ಬೇಡ ಅಂದ್ರೆ ಹೇಗೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದೇವೇಗೌಡರು ಹೇಳಿರುವಂತಹ ಈ ಹೇಳಿಕೆಯ ವಿಚಾರವಾಗಿ ಸಂಬಂಧಪಟ್ಟಂತೆ ಇದೇ ತಿಂಗಳ 17ನೇ ತಾರೀಕು ಬಿಜೆಪಿ ಒಂದು ಸಭೆಯನ್ನು ಕರೆದಿದೆ. ಆ ಒಂದು ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂದ್ರೆ ಯಾರೆಲ್ಲ ಸ್ಪರ್ಧಿಗಳಾಗ್ತಾರೆ ಅವರೆಲ್ಲರನ್ನು ಕೂಡ ಕರೆದು ಯಾವ ನಿರ್ಣಯಗಳನ್ನು ಕೈಗೊಳ್ಳಬೇಕು. ಉದಾಹರಣೆಗೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಮೈತ್ರಿಯ ವಿಚಾರವಾಗಿ, ಅದು ಲೋಕಲ್ ಪಾಲಿಟಿಕ್ಸ್ನ ವಿಚಾರವಾಗಿ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ತಾರೆ, ಅದರ ಒಂದು ಬೇಸ್ ಆಧಾರದ ಮೇಲೆ 17ನೇ ತಾರೀಕು ನಡೆಯುವಂತಹ ಒಂದು ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇದಾದ ಬಳಿಕ ಒಂದು ವೇಳೆ ಲೋಕಲ್ ಪಾಲಿಟಿಕ್ಸ್ಗೆ ಬಿಜೆಪಿ JDS ಮೈತ್ರಿ ಬೇಡ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳನ್ನ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಹಾಕುವಂತ ಆಲೋಚನೆಯಲ್ಲೂ ಕೂಡ ಸದ್ಯ ಬಿಜೆಪಿ ಇರುವಂತದ್ದು. ಆದ್ರೆ ಇಷ್ಟು ದಿನ ಅವರು ಬಿಜೆಪಿ JDS ಜೊತೆಗೆ ಮೈತ್ರಿ ಹೋಗುತ್ತೆ, ಒಂದಷ್ಟು ಕ್ಷೇತ್ರಗಳನ್ನ ನಮಗೂ ಕೂಡ ಬಿಟ್ಕೊಡುತ್ತೆ JDS, ಆ ನಿಟ್ಟಿನಲ್ಲಿ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇದ್ರು. ಆದ್ರೆ ಇದೀಗ ಈ ಒಂದು ಹೇಳಿಕೆಯಿಂದಾಗಿ ಒಂದು ರೀತಿ ಅಸಮಾಧಾನ ಎದ್ದಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.